ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಾನು ಬೋಂಡಾ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪುದೀನ ಸೊಪ್ಪು ಮತ್ತು ಈರುಳ್ಳಿ ಯೂಸ್ ಮಾಡಿ ಅದು ನೋಡಿ ಬೋಂಡಾ ಟೆಕ್ಸ್ಚರ್ ಹೇಗಿರುತ್ತೆ. ಅದನ್ನು ನೀವು ಅನ್ನ ಸಾರು, ತಿಳಿ ಸಾರು, ಇಲ್ಲ ಅನ್ನ ಬೇಳೆ ಸಾರು, ಸೊಪ್ಪು ಸಾರು, ಈ ಥರ ಹುಳಿ ಸಾರುಗಳು ಯಾವುದಕ್ಕೆ ಆದರೂ ನೆಂಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮತ್ತೆ ಕೂಡ ಅದನ್ನು ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರು. ಇದಕ್ಕೆ ಮೊದಲನೇದಾಗಿ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸಳು ಮತ್ತು ಈರುಳ್ಳಿ ಸಣ್ಣದಾಗಿರೋದ್ರಿಂದ ನಾನು ಒಂದು 5ರಿಂದ 6 ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಈ ಕಪ್ ಮೆಜರ್ಮೆಂಟಲ್ಲಿ ನಾನು ಈರುಳ್ಳಿ, ಸೊಪ್ಪು, ಹಸಿಮೆಣಸಿನ್ಕಾಯಿ ಏನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ನಾನು ಆ ಕಪ್ ಮೆಷರ್ಮೆಂಟಲ್ಲಿ ಅದೆಲ್ಲ ಕರೆಕ್ಟಾಗಿ ಒಂದು ಕೋಟ್ ಆಗೋವಷ್ಟು ನಾನು ಕಡಲೆ ಹಿಟ್ಟನ್ನ ಬೆರೆಸ್ಕೊತಾ ಇದ್ದೀನಿ. ಇದಕ್ಕೆ ಈರುಳ್ಳಿ, ಸೊಪ್ಪು ಎಲ್ಲ ಇದ್ದಿದ್ದ ಕ್ವಾಂಟಿಟಿಗೆ ಆ ಕಪ್ಪಲ್ಲಿ ಒಂದು 4ರಿಂದ 5 ಕಪ್ ಕಡಲೆ ಹಿಟ್ಟು ಹಾಕ್ಕೊಂಡೆ. 2 ಟೀ ಸ್ಪೂನ್ ಧನಿಯಾ ಪುಡಿ, 2 ಟೀ ಸ್ಪೂನ್ ಖಾರದ ಪುಡಿ, ಒಂದೇ 1 ಟೀ ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ಆಮೇಲೆ ಏನೂ ಮಾಡೋಕ್ಕಾಗಲ್ಲ, ಫುಲ್ ರೆಸಿಪಿನೇ ಹಾಳಾಗುತ್ತೆ. ಸೊ 1 ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನಾವು ಆಮೇಲೆ ಚೆಕ್ ಮಾಡ್ಕೊಂಡು ಬೇಕಾದ್ರೆ ಹಾಕ್ಕೋಬೋದು. ಬರೀ ಒಂದೇ ಒಂದು ಚಿಟಿಕೆ ಅಷ್ಟು ಸೋಡಾ, ಬೋಂಡಾ ಟೆಕ್ಸ್ಚರ್ ಏನಿರುತ್ತೆ ಅದು ಒಂಚೂರು ಚೆನ್ನಾಗಿ ಬರಲಿ, ಕ್ರಿಸ್ಪಿಯಾಗಿ ಬರಲಿ ಅಂತ. ಈಗ ಅದನ್ನು ಎಲ್ಲ ಏನೇನು ಇಟ್ಕೊಂಡಿದ್ದೀವಿ ಇಲ್ಲಿ ಮಿಕ್ಸ್ ಮಾಡೋಣ ಬನ್ನಿ. ಅದನ್ನು ನಾವಿದನ್ನು ಯಾವುದೇ ಮೆಷರ್ಮೆಂಟಲ್ಲಿ ನೀರು ಹಾಕೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಈರುಳ್ಳಿನೇ ಸ್ವಲ್ಪ ವೆಟ್ ಆಗ್ತಾ ಇರುತ್ತೆ ನಾವು ಮಿಕ್ಸ್ ಮಾಡೋ ಟೈಮಲ್ಲಿ. ಅದಕ್ಕೆ ಬರೀ ಒಂದು ಚೂರು ನೀರು ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಸಾಕು, ಅದು ಬೋಂಡಾ ಟೆಕ್ಸ್ಚರ್ ಬಂದ್ಬಿಡುತ್ತೆ. ನೋಡಿ, ಬೋಂಡಾ ಬ್ಯಾಟರ್ ರೆಡಿ ಆಗಿದೆ. ಈಗ ಅದನ್ನು ನಾನು ಉಂಡೆ ಕಟ್ಟಿಟ್ಕೊಳ್ಳೋದ್ರಿಂದ ಎಣ್ಣೆಗೆ ಬೇಗ ಬಿಡೋಕ್ಕೆ ಈಸಿ ಆಗುತ್ತೆ ನನಗೆ. ಎಣ್ಣೆ ಕೂಡ ಕಾಯಕ್ಕೆ ಇಕ್ಕಿದ್ದೀನಿ, ಅಷ್ಟರಲ್ಲಿ ಇದು ರೆಡಿ ಮಾಡಿಕೊಂಡೆ. ಈಗ ಎಣ್ಣೆ ಕಾಯ್ದಿದೆ, ರೆಡಿ ಮಾಡಿ ಇಟ್ಕೊಂಡಿರೋ ಬೋಂಡಾ ಬ್ಯಾಟರ್ನ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಕೆಂಜು ಬಣ್ಣದಷ್ಟು ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಬೋಂಡಾ ಬರೀ ಗೋಲ್ಡ್ ಆದರೆ ಸಾಕಾಗಲ್ಲ, ಒಂದು ಸ್ವಲ್ಪ ಕೆಂಜು ಕಲರ್ಗೆ ಟರ್ನ್ ಆಗಬೇಕದು. ಬೆಂಗಳೂರದು ಈ ಥಂಡಿ ಚಳಿ ಕ್ಲೈಮೇಟ್ಗೆ ಸ್ಪೈಸಿ ಬೋಂಡಾ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ, ಹೇಗಿರುತ್ತೆ ಅಂತ ಕಮೆಂಟ್ ಮಾಡ್ಬೋದು ನೀವು. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ವೀಕ್ಷಕರೇ ನಮ್ಮನ್ನ. ಮತ್ತೆ ಕೂಡ ಬೋಂಡಾನ ಊಟದ ಜೊತೆ ನೆಂಚ್ಕೊಂಡು ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪೊಂದು ಇದೇ ಬೇರೆ, ರುಚಿನೇ ಬೇರೆ, ತುಂಬ ಒಳ್ಳೆ ರುಚಿ ಕೊಡುತ್ತೆ. ನೋಡಿ, ಬೋಂಡಾ ರೆಡಿ ಆಗಿದೆ. ನೋಡಿ, ಅದನ್ನು ಹೀಗೆ ಊಟದ ಜೊತೆ ಸೈಡ್ಸ್ ಆಗಿ ಕೂಡ ನೀವು ಸರ್ವ್ ಮಾಡ್ಕೋಬೋದು. ಬೋಂಡಾನ ಮತ್ತು ಸ್ನ್ಯಾಕ್ಸ್ ಆಗಿ ಕೂಡ ಸರ್ವ್ ಮಾಡ್ಕೋಬೋದು. ಯಾವುದೇ ರೆಸಿಪೀಸ್ ಬೇಕಂದ್ರೂ ನೀವು ಕಮೆಂಟ್ ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.